ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಡಿ.ವಿ.ಜಿ. ಕೃತಿಶ್ರೇಣಿ ಸ್ನೇಹಪ್ರಿಯ ವೆಂಕಟನಾರಾಯಣ ಭಟ್ಟರು. ಮುಳಬಾಗಲು ವೆಂಕಟರಾಮ ಭಟ್ಟರವರ ಜ್ಞಾತಿಗಳು ಮತ್ತು ಶಿಷ್ಯರು. ಅವರಿಗೆ ಮಾತಿನಲ್ಲಿ ಕೊಂಚ ಉಗ್ಗು, ನತ್ತಿ. ಆದರೂ ಪೌರೋಹಿತ್ಯ ಕ್ರಿಯೆಗೆ ಅಡಚಣೆಯಾಗಿರಲಿಲ್ಲ. ಅವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ಹೆಚ್ಚು ಆದರಣೆ. ನನ್ನ ತಂದೆಗೆ ಸಮವಯಸ್ಕರು ಮತ್ತು ಸ್ನೇಹಿತರು. ನಾನು ಅವರನ್ನು ಮಾಮ ಎಂದು ಕರೆಯುತ್ತಿದ್ದೆ. 3-4 ಮಂದಿ ಉಪಾಧ್ಯಾಯರುಗಳು ನನ್ನ ತಂದೆಯ ಮಿತ್ರವರ್ಗಕ್ಕೆ ಸೇರಿದವರು. ಅಪ್ಪರ್ ಸೆಕೆಂಡರಿ ಪರೀಕ್ಷೆ, ಪಂಡಿತ ಪರೀಕ್ಷೆ ಎಂಬ ವಿದ್ಯಾ ಇಲಾಖೆಯ ಪರೀಕ್ಷೆಗಳಿಗೆ ತಯಾರು ಮಾಡಿಕೊಳ್ಳುತ್ತಿದ್ದರು. ನಮ್ಮ ಮನೆಯ ಮುಂದಿನ ಕೈಸಾಲೆ ವಿಶಾಲವಾಗಿದ್ದರಿಂದ ಬೇಸಿಗೆಯ ಕಾಲದಲ್ಲಿ ಆ 3-4 ಮಂದಿ ಆ ಜಗಲಿಗಳ ಮೇಲೆ ಕೊಂಚ ಕಾಲ ಓದುತ್ತಿದ್ದು ಆಮೇಲೆ ಮಲಗುತ್ತಿದ್ದರು. ನನಗೆ ಸಂಸ್ಕೃತ ಕಾವ್ಯದ ಪ್ರಥಮ ಪರಿಚಯವಾದದ್ದು ಅವರ ಸಹವಾಸದಿಂದಲೇ. ಶ್ರೀನಿವಾಸಪುರದ ಶೇಷಪ್ಪನವರು, ಅತ್ತಿಕುಂಟೆ ಸುಬ್ಬರಾಯರು, ಕುರ್ರಾಯ ಶ್ರೀನಿವಾಸರಾಯರು ಅವರಲ್ಲಿ ಮುಖ್ಯರು. ಶ್ರೀನಿವಾಸರಾಯರೆಂಬುವರು ಕುಮಾರವ್ಯಾಸ ಭಾರತದ ಪದ್ಯಗಳನ್ನು ಹೇಳುವಲ್ಲಿ ಎಂದ ಕುರುರಾಯ ಬಂದ ಕುರುರಾಯ ಎಂಬ ಪದ್ಯಗಳನ್ನು ಹೇಳುವುದರಲ್ಲಿ ಉತ್ಸಾಹ ತೋರಿಸುತ್ತಿದ್ದರಂತೆ. ಮತ್ತು ಆತ ಆಗಾಗ ಕುರುಗಳಿಂದ ಬಾಧೆ ಪಡುತ್ತಿದ್ದರಂತೆ. ಈ 2 ಸಂಗತಿಗಳನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳು ಅವರಿಗೆ ಕುರುರಾಯ ಎಂದು ಹೆಸರಿಟ್ಟರು. ಹಾಗೆ ಬಂದ ಕುರುರಾಯ ಎಂಬ ಬಿರುದು ಕಾಲಕ್ರಮದಲ್ಲಿ ಕುರ್ರಾಯ ಆಯಿತು. ರಸಾಯನ. ಮೇಲೆ ಹೇಳಿದ 3-4 ಮಂದಿ ವಿದ್ಯಾರ್ಥಿಗಳು ಒಂದು ಹುಣ್ಣಿಮೆಯ ರಾತ್ರಿ ಸುಮಾರು 8 ಗಂಟೆಗೆ ಮಲಗುವ ಪ್ರಯತ್ನದಲ್ಲಿ ಇದ್ದಾಗ ವೆಂಕಟನಾರಾಯಣ ಭಟ್ಟರು ಅಲ್ಲಿಗೆ ಬಂದರು. ಶೇಷಪ್ಪನವರನ್ನು ಕುರಿತು ತೆಲುಗಿನಲ್ಲಿ ಹೇಳಿದರು. 9 ಗಂಟೆಗೆ ಪ್ರಾರಂಭ, ಬಂದು ಬಿಡಿ, ಎಲ್ಲ ಸಿದ್ಧವಾಗಿರುತ್ತದೆ. ಇನ್ನೂ ಏನೋ ಹೇಳಿದರು. ನಾನು ಮಲಗಿದ್ದೆ, ನಿದ್ದೆಗಣ್ಣಿನಲ್ಲಿದ್ದೆ. ಆದದ್ದರಿಂದ ಪೂರ್ತಿ ಸರಿಯಾಗಿ ಕೇಳಲಿಲ್ಲ. ವೆಂಕಟನಾರಾಯಣ ಭಟ್ಟರು ಬಂದು ಬಿಡು ಎನ್ನುತ್ತಲೇ ಶೇಷಪ್ಪನವರು ಓಹೋ ಬಂದು ಬಿಡುತ್ತೇನೆ ಎಂದರು. ಆಗ ನಾನು ಅದೇನೋ ವಿಶೇಷವಿರಬೇಕೆಂದು ಏನು ಮಾಮ, ಏನು ಅದು ಎಂದು ಕೇಳಿದೆ. ಅವರು ರಸಾಯನವೋ ರಸಾಯನ ಎಂದರು. ರಸಾಯನ ಮಾತು ಕೇಳಿದ ಮೇಲೆ ನನ್ನ ಅಲ್ಪ ಸ್ವಲ್ಪ ನಿದ್ದೆಯೂ ಹೋಯಿತು. ಆದರೆ ನನ್ನನ್ನು ಕರೆಯಲಿಲ್ಲವಲ್ಲ. ಆದದ್ದರಿಂದ ನಾನು ಉದಾಸೀನತೆಯನ್ನು ತೋರಿಸುವುದು ಉಚಿತವೆನಿಸಿ ಅದಕ್ಕಾಗಿ ನಿದ್ದೆಯನ್ನು ನಟಿಸಿದೆ. ಬೇಸಿಗೆಯಾದದ್ದರಿಂದ ಕೊಂಚ ನಿದ್ರೆಯೂ ಕಣ್ಣಿಗೆ ಹತ್ತಿತು. 15-20 ನಿಮಿಷವಾದ ಮೇಲೆ ಎಚ್ಚರವಾಯಿತು. ಹೊರಗಡೆ ಹಾಲು ಚೆಲ್ಲಿದಂತೆ ಬೆಳದಿಂಗಳು ಹರಡಿತು. ಕಣ್ಣು ಬಿಟ್ಟು ನೋಡಿದೆ. ಅಲ್ಲಿದ್ದ ಸ್ನೇಹಿತರೊಬ್ಬರೂ ಕಾಣಿಸಲಿಲ್ಲ. ಕೂಗಿದೆ,
ಸದ್ದಿಲ್ಲ. ವೆಂಕಟನಾರಾಯಣ ಭಟ್ಟರವರು ಕೊಟ್ಟಿದ್ದ ಆಹ್ವಾನ ಜ್ಞಾಪಕಕ್ಕೆ ಬಂದಿತು. ನಾನೂ ಎದ್ದು ಅವರ ಮನೆಯ ಕಡೆ ಓಡಿದೆ. ಅವರ ಮನೆಗೂ ನನ್ನ ಮನೆಗೂ 100 ಗಜದಷ್ಟು ದೂರವಿರಬಹುದು. ನಾನು ಅವರ ಮನೆಯೊಳಕ್ಕೆ ಹೋದಾಗ ನಡುಮನೆಯಲ್ಲಿ 8-10 ಮಂದಿ ಕುಳಿತಿದ್ದರು. 4 ಕಡೆ 4 ಎಣ್ಣೆ ದೀಪಗಳು ಉರಿಯುತ್ತಿದ್ದವು. ಪಶ್ಚಿಮದ ಕಡೆಯ ಗೋಡೆಗೆ ಆನಿಕೊಂಡಿದ್ದ ಹೊರಗು ದಿಂಬಿನ ಮುಂದೆ ಶೇಷಪ್ಪನವರು ಕುಳಿತಿದ್ದರು. ಅವರ ಮುಂದುಗಡೆ ಒಂದು ಸಣ್ಣ ಇಳಿಜಾರು ಮೇಜು, ಅದರ ಮೇಲೆ ಒಂದು ದೊಡ್ಡ ಪುಸ್ತಕ, ಅವರಿಗೆ ಓದಲು ಅನುಕೂಲಿಸುವಂತೆ 2 ಸಣ್ಣ ದೀಪಗಳು, ಊದುಕಡ್ಡಿಯ ಘಮಲು, ದೇವರ ಪಟಕ್ಕೆ ಹಾಕಿದ್ದ ಮಲ್ಲಿಗೆಯ ಘಮಲು, ಇವೆಲ್ಲ ತುಂಬ ಶೋಭಾಯಮಾನವಾಗಿತ್ತು. ನಾನು ಒಂದು ಕಡೆ ಕುಳಿತೆ. ಶೇಷಪ್ಪನವರು ತೆಲುಗು ಮನುಚರಿತ್ರೆಯ ಒಂದು ಭಾಗವನ್ನು ಓದುತ್ತಿದ್ದರು. ಅಲ್ಲಿ ಪ್ರವರನೆಂಬ ವಿಪ್ರನು ಕಾಡಿನಲ್ಲಿ ವರೂಥಿನಿ ಎಂಬ ಸುಂದರಿಯನ್ನು ಕಂಡಾಗ ಆಕೆಯೊಡನೆ ಸಂಭಾಷಿಸಿದ ಪ್ರಕರಣ. ಇದನ್ನು ಶೇಷಪ್ಪ ರಾಗವಾಗಿ ಓದುತ್ತಿದ್ದಾರೆ. ಮಿಕ್ಕೆಲ್ಲರೂ ಸಾವಧಾನವಾಗಿ ಕೇಳುತ್ತಿದ್ದಾರೆ. ನನಗೆ ಆ ಸಾಹಿತ್ಯದ ಭಾಗ ಅರ್ಥವಾಗುವ ವಯಸ್ಸಲ್ಲ. 4-5 ನಿಮಿಷ ಕೇಳಿ ಬೇಸರವಾಯಿತು. ಆಗ ತೆಲುಗಿನಲ್ಲಿ ಕೇಳಿದೆ, ಎಲ್ಲಿ ಮಾಮ ರಸಾಯನ? ವೆಂಕಟನಾರಾಯಣ ಭಟ್ಟರು ಹೇಳಿದರು, ವೆರ್ರಿ ಮುಂಡ, ದೀನಿಕನ್ನ ರಸಾಯನಂ ಕದ್ದೇಮಿರ, ಇದಕ್ಕಿಂತ ರಸಾಯನ ಉಂಟೇನೋ? ಎಲ್ಲರೂ ನಕ್ಕರು. ಅಲ್ಲಿಂದ ಅನೇಕ ವರ್ಷ ಕಳೆದ ಮೇಲೆ ನನಗೆ ವೆಂಕಟನಾರಾಯಣ ಭಟ್ಟರ ಮನಸ್ಸಿನ ಮರ್ಮ ಸ್ಪಷ್ಟವಾಯಿತು. ಆ ರಾತ್ರಿ ಚಂದ್ರಗ್ರಹಣ. ಗ್ರಹಣ ಸುಮಾರು 9ಕ್ಕೆ ಹಿಡಿದು 11ಕ್ಕೆ ಬಿಡುವುದು. ಗ್ರಹಣ ಬಿಟ್ಟ ಮೇಲೆ ಬ್ರಾಹ್ಮಣರಾದವರು ಸ್ನಾನ ಮಾಡಿ ತರ್ಪಣ ಕೊಡಬೇಕಾದದ್ದು, ದೇವತಾರ್ಚನೆ ಮೊದಲಾದ ಶಾಸ್ತ್ರ ಕರ್ಮಗಳನ್ನು ನಡೆಸಬೇಕಾದದ್ದು. ಆದದ್ದರಿಂದ ಆ ರಾತ್ರಿ ನಡುರಾತ್ರಿಯವರೆಗೂ ನಿದ್ರಿಸುವ ಹಾಗಿಲ್ಲ. 2 ಗಂಟೆಗಳ ಬಿಡುವು ದೊರೆಯಿತು. ಅದನ್ನು ಕಾವ್ಯ ವ್ಯಾಸಂಗದಲ್ಲಿ ಕಳೆಯಬೇಕೆಂಬುದು ವೆಂಕಟನಾರಾಯಣ ಭಟ್ಟರ ಮತ್ತು ಅವರ ಮಿತ್ರರ ಸಂಕಲ್ಪ. ಕಾವ್ಯ ರಸಾಯನವೇ ರಸಾಯನ, ಸರಸತೆ. ಇದು ವೆಂಕಟನಾರಾಯಣ ಭಟ್ಟರ ಅಂತರಂಗಕ್ಕೆ ದೃಷ್ಟಾಂತ. ವೆಂಕಟನಾರಾಯಣ ಭಟ್ಟರು ಸ್ನೇಹಪ್ರಿಯರು. ಅವರು ಸರಸಿಗಳಾದದ್ದರಿಂದ ಯಾವಾಗಲೂ 4 ಮಂದಿ ಸ್ನೇಹಿತರು ಅವರ ಜೊತೆಯಲ್ಲಿ ಇರುತ್ತಿದ್ದರು. ವೆಂಕಟನಾರಾಯಣ ಭಟ್ಟರು ಪರಿಹಸನಶೀಲರು. ಒಂದು ದಿನ ಒಬ್ಬ ಬುದ್ಧಿವಂತನೆನಿಸಿಕೊಂಡಿದ್ದ ಹುಡುಗನನ್ನು ಕರೆದು ಕೇಳಿದರು, ಈ ಕಟ್ಟಿಗೆ ಹೇಗಿದೆ? ಸೊಟ್ಟೆ ಹೋಗಿದೆ. ನೆಟ್ಟಗಿದೆ ಎಂದು ಒಂದು ಮಾತನ್ನು ಹೇಳಬಾರದೇನಪ್ಪ? ಅದು ನೆಟ್ಟಗಿಲ್ಲದೆ ಸೊಟ್ಟೆ ಹೋಗಿದೆ ಎಂದು ಹೇಳಿದನಲ್ಲ. ಸೊಟ್ಟೆ ಹೋಗಿದ್ದರೆ ನೆಟ್ಟಗೆ ತಾನೇ ಇರಬೇಕು. ಹೀಗೆ ಅವರ ಮಾತಿನಲ್ಲಿ ಚಮತ್ಕಾರ ತುಂಬಿರುತ್ತಿತ್ತು. ಕನ್ನಡ, ತೆಲುಗು, ಸಂಸ್ಕೃತ 3 ಭಾಷೆಗಳು ಅವರಿಗೆ ಚೆನ್ನಾಗಿ ಬರುತ್ತಿದ್ದವು. ವೆಂಕಟನಾರಾಯಣ ಭಟ್ಟರಿಗೆ ಸಂಸಾರ ಸುಖದ ಯೋಗ ಹೆಚ್ಚಾಗಿರಲಿಲ್ಲ. ಅವರ ಕುಟುಂಬ ಅವರ ಸೋದರ ಮಾವನ ಮಗಳೇ. ಆಕೆಯ ಸ್ವಭಾವ ಸಿಡುಕಿನದ್ದಾಗಿದ್ದದ್ದರಿಂದಲೂ, ಆಕೆ ತನ್ನ ತಂದೆ ತಾಯಿಗಳಿಗೆ ಏಕೈಕ ಪುತ್ರಿಯಾಗಿದ್ದದ್ದರಿಂದಲೂ ಆಕೆ 2 ತಿಂಗಳು 3 ತಿಂಗಳಿಗೊಮ್ಮೆ ತವರು ಮನೆಗೆ ಹೋಗಿ ಅಲ್ಲಿ 1-2 ತಿಂಗಳು ಇದ್ದು ಬಿಡುತ್ತಿದ್ದಳು. ಗೌರಿ ಹಬ್ಬ ಮೊದಲಾದ ಪೂಜೆಯ ದಿನಗಳಲ್ಲಿ ಬಹುಮಂದಿ ವೈಶ್ಯರು ವೆಂಕಟನಾರಾಯಣ ಭಟ್ಟರ ಮನೆಯಲ್ಲಿ ಪೂಜೆ ಮಾಡುವುದು ವಾಡಿಕೆ. ಆಗ ಬರುತ್ತಿದ್ದ ಮಹಿಳೆಯರು ಹೆಚ್ಚಾಗಿ ವಸ್ತ್ರಾಭರಣಗಳನ್ನು ಧರಿಸಿರುತ್ತಿದ್ದರು. ಅವರ ಮಕ್ಕಳು ಮಂದಿ ಬಂದು ಗದ್ದಲ ಗಲಾಟೆ ಮಾಡುತ್ತಿದ್ದರು. ವೆಂಕಟನಾರಾಯಣ ಭಟ್ಟರಿಗೆ ಮಕ್ಕಳಾಗಿರಲಿಲ್ಲ. ಅವರ ಭಾರ್ಯೆಗೆ ಜನ ಹೆಚ್ಚಾಗಿ ಬಂದು ಸಡಗರ ಮಾಡುವುದು, ಗದ್ದಲ ಮಾಡುವುದು ಮನಸ್ಸಿಗೆ ಒಗ್ಗುತ್ತಿರಲಿಲ್ಲವೆಂದು ತೋರುತ್ತದೆ. ಹಾಗೂ ಹೀಗೂ ನೆವ ಮಾಡಿಕೊಂಡು ಆಕೆ ತವರು ಮನೆಗೆ ಹೊರಟು ಹೋಗುತ್ತಿದ್ದಳು. ಅಂಥ ಬಿಡು ದಿನಗಳಲ್ಲಿ ವೆಂಕಟನಾರಾಯಣ ಭಟ್ಟರ ಮನೆ ಸತ್ರವಾಗುತ್ತಿತ್ತು. ಆತ, ನನ್ನ ತಂದೆ, 2-3 ಸ್ನೇಹಿತರು ಸೇರಿಕೊಂಡು ವಿಧವಾದ ಅಡಿಗೆಗಳನ್ನು ಮಾಡುತ್ತಿದ್ದರು. ಯಾವುದೋ ದೇವರ ಹೆಸರನ್ನು ಹೇಳಿ ಆ ಪೂಜೆಯ ನೆವದಿಂದ ತಮ್ಮ ನಾಲಿಗೆ ಬೇಡಿದ ತಿಂಡಿಗಳನ್ನು ತಯಾರು ಮಾಡಿಕೊಂಡು ಸ್ನೇಹಿತರೆಲ್ಲ ಊಟ ಮಾಡುತ್ತಿದ್ದರು. ಇದರಲ್ಲಿ ನನಗಿರುವ ಅನುಭವ 2 ಪದಾರ್ಥಗಳದ್ದು. ಒಂದು ಅವಲಕ್ಕಿ, ಇನ್ನೊಂದು ಹೆಸರು ಬೇಳೆ ಕೋಸಂಬರಿ. ಆ ಕಾಲದಲ್ಲಿ ತೆಂಗಿನಕಾಯಿ ತುಂಬ ಅಗ್ಗ, ಆಣೆಗೆ 6-8 ಸಿಕ್ಕುತ್ತಿತ್ತು. ವೆಂಕಟನಾರಾಯಣ ಭಟ್ಟರು
ಪುರೋಹಿತರಾಗಿದ್ದರಿಂದ ಕೊಳ್ಳಬೇಕಾಗಿಯೇ ಇರಲಿಲ್ಲ. ಅವರ ಮನೆಯಲ್ಲಿ ಕುಟ್ಟಿದ ಅವಲಕ್ಕಿ ಹಂಡೆಗಳಲ್ಲಿ ತುಂಬಿರುತ್ತಿದ್ದರು. ನೆನೆಸಿದ ಅವಲಕ್ಕಿ, ಅದಕ್ಕೆ ಸಮನಾಗಿ ಕಾಯಿ ತುರಿ, ಯಥೇಷ್ಟವಾಗಿ ಬೆಲ್ಲ, ಏಲಕ್ಕಿಯ ಪರಿಮಳ, ಇದು ಒಂದು ತರತೀಪು. ಗೊಜ್ಜಿನ ಅವಲಕ್ಕಿ, ಅದರಲ್ಲಿ ಕಾಯಿ ತುರಿ, ಹುರಿದ ನೆಲಗಡಲೆ ಕಾಯಿ ಬೀಜ, ಇದೊಂದು ತರತೀಪು. ಮಾವಿನ ಹಣ್ಣು, ಹಲಸಿನ ಹಣ್ಣುಗಳ ಕಾಲದಲ್ಲಿ ಊಟ ಮಾಡುವಷ್ಟು ಸ್ವೀಕರಣೆ. ಈ ಫಲಾಹಾರ ಪೂಜೆ ವೆಂಕಟನಾರಾಯಣ ಭಟ್ಟರ ಮನೆಯಲ್ಲಿ ವಾರಕ್ಕೆ ಒಮ್ಮೆಯಾದರೂ ನಡೆಯುವುದು. ಅನಂತ ಚತುರ್ದಶಿ, ಗಣೇಶ ಚೌತಿ ಮೊದಲಾದ ವ್ಯಾಜಗಳಿಂದ ಲಾಡು ಚಿರೋಟಿಗಳ ಸಂತರ್ಪಣೆಗಳೂ ಆಗುವುದುಂಟು. ಹೀಗೆ ಇಷ್ಟವಾದ ರುಚಿ ರುಚಿಯ ಭಕ್ಷ್ಯ ಭೋಜ್ಯಗಳು, ಸರಸ ಕಾವ್ಯ, ಸಂಗೀತ ನರ್ತನಗಳು, ಇಂಥ ಸಂತೋಷಗಳಿಂದ ವೆಂಕಟನಾರಾಯಣ ಭಟ್ಟರು ತಮ್ಮ ಜೀವನವನ್ನು ತುಂಬಿಕೊಂಡಿದ್ದರು. ವಿರಸ. ಈಗ ಒಂದು ವಿಷಾದ ಪ್ರಕರಣ. ವೆಂಕಟನಾರಾಯಣ ಭಟ್ಟರ ಹೆಂಡತಿ, ಆಕೆಯ ಹೆಸರು ವೆಂಕಮ್ಮನವರೆಂದೋ ಏನೋ ಜ್ಞಾಪಕವಿಲ್ಲ, ಒಂದು ವಿಚಿತ್ರವೆನಿಸುವ ಉಪಾಯವನ್ನು ಹಿಡಿದರು. ನಮ್ಮ ಮನೆಯ ದಕ್ಷಿಣ ಪಾರ್ಶ್ವಕ್ಕೆ ಒಂದು ರಸ್ತೆ, ಅದರ ಮಗ್ಗುಲಲ್ಲಿ ಕೊಪ್ಪರಂ ವೈಶ್ಯರ ಸತ್ರ, ದೊಡ್ಡದಾದ ಕಲ್ಲು ಕಟ್ಟಡ. ಅದರಲ್ಲಿ ಒಂದು ಕೋಣೆಯಲ್ಲಿ ಆಕೆ ಬಿಡಾರ ಮಾಡಿ ದಿನದಿನವೂ ದೊಡ್ಡ ತಂಬಿಗೆ ಹಿಡಿದು ಊಂಚ ವೃತ್ತಿಗೆಂದು 4 ಮನೆಗಳಿಗೆ ತಿರುಗಾಡಲು ಆರಂಭಿಸಿದರು. ಆ ಮನೆಗಳವರು, ಇದೇ ನಿಮಗೆ ಬಂದಿರುವುದು ತಿರುಪೆ ಕೇಳುವುದಕ್ಕೆ, ನಿಮ್ಮ ಯಜಮಾನರು ಮಹಾನುಭಾವರು, ಅವರಿಗೇನು ಕಡಿಮೆ ಎಂದು ಕೇಳುವರು. ಆಕೆ, ನೀವೇ ಹೇಳಿ ನಮ್ಮ ಯಜಮಾನರಿಗೆ ಎನ್ನುವರು. ಹೀಗೆ ವಿರಸಕ್ಕಿಟ್ಟುಕೊಂಡಿತು. ವೆಂಕಟನಾರಾಯಣ ಭಟ್ಟರ ಸ್ನೇಹಿತರು ಗಂಡ ಹೆಂಡಿರಿಬ್ಬರಿಗೂ ಸಮಾಧಾನದ ಮಾತು ಹೇಳಿ ಆ ಸಂಸಾರವನ್ನು ಮತ್ತೆ ಒಟ್ಟುಗೂಡಿಸಬೇಕೆಂದು ಪ್ರಯತ್ನ ಮಾಡಿದರು. ಅದು ಸಾರ್ಥಕವಾಗಲಿಲ್ಲ. ಕಡೆಗೆ ಒಂದು ದಿನ ಬೆಳಗ್ಗೆ ಆಕೆ ಮೃತಳಾದನೆಂಬ ಸುದ್ದಿ ಹರಡಿತು. ಅದಕ್ಕೆ 8-10 ದಿನಗಳ ಹಿಂದಿನಿಂದ ಆಕೆ ರೋಗದಿಂದ ನರಳುತ್ತಿದ್ದಳಂತೆ. ಜೀವ ಹೊರಟು ಹೋದ ಬಳಿಕ ವೆಂಕಟನಾರಾಯಣ ಭಟ್ಟರು ಬೇಕಾದವರು ಸತ್ತರದ ಮುಂದೆ ಸೇರಿದರು. ವೆಂಕಟನಾರಾಯಣ ಭಟ್ಟರು ಒಂದು ಮೂಲೆಯಲ್ಲಿ ಕುಳಿತು, ಈ ದಿನವೇ ಸುದಿನಮು ಎಂದು ಮೆಲುದನಿಯಲ್ಲಿ ತಮ್ಮಷ್ಟಕ್ಕೆ ತಾವು ಹಾಡಿಕೊಳ್ಳುತ್ತಿದ್ದರು. ಸ್ವರ್ಣಕಾರ ಮುನಿಸ್ವಾಮಾಚಾರ್ಯರು ಅವರ ಬಳಿಗೆ ಹೋಗಿ ತೆಲುಗಿನಲ್ಲಿ ಕೇಳಿದರು, ಏನಪ್ಪ ಇಂಥ ಸಮಯದಲ್ಲಿ ಹಾಡೇ? ವೆಂಕಟನಾರಾಯಣ ಭಟ್ಟರು, ಇನ್ನೇನು ಮಾಡಬೇಕೆಂದು ಹೇಳುತ್ತೀ? ನಮಗಿಬ್ಬರಿಗೂ ಮದುವೆಯಾದ ದಿನದಿಂದ ಇಂದಿನವರೆಗೂ ನನ್ನಿಂದ ಅವಳು ಒಂದು ದಿನ ಸುಖ ಕಂಡದ್ದಿಲ್ಲ, ಅವಳಿಂದ ನಾನು ಸುಖ ಕಂಡದ್ದಿಲ್ಲ. ನಿತ್ಯ ರಗಳೆ, ನಿತ್ಯ ಜಗಳಗಳಲ್ಲಿಯೇ ಅವಳಿಗೆ ವಯಸ್ಸು 50 ಆಯಿತು, ನನಗೆ 56 ಆಯಿತು. ಇನ್ನು ಬದುಕಿ ನನ್ನಿಂದ ಅವಳಾಗಲಿ ಅವಳಿಂದ ನಾನಾಗಲಿ ಪಡಬಹುದಾದ ಸುಖವೇನು? ಸಾವು ಬಂದು ಅವಳಿಗೆ ಕಷ್ಟದಿಂದ ಬಿಡುಗಡೆಯಾಯಿತು. ಇದನ್ನು ಕೇಳಿ ನನ್ನ ತಂದೆ ಇನ್ನೊಬ್ಬ ಅವರ ಸ್ನೇಹಿತ ಕಂದಾಚಾರದ ಶ್ರೀನಿವಾಸರಾಯರು ಮೊದಲಾದವರಿಗೆ ಕಣ್ಣು ಒದ್ದೆಯಾಯಿತು. ಗುರುಗಳಾದ ವೆಂಕಟರಾಮ ಭಟ್ಟರು ಅವರ ಹತ್ತಿರಕ್ಕೆ ಬಂದು, ಈಗ ಯಾರು ದುಃಖಪಟ್ಟು ಏನು ಪ್ರಯೋಜನ? ಹೇಳಿದ ಮಾತನ್ನು ಇಬ್ಬರೂ ಕೇಳದೆ ಹೋದರು. ದೈವದ ಯೋಜನೆ ಹೀಗಾಗಿದ್ದರೆ ಅವರಿಬ್ಬರು ತಾನೇ ಏನು ಮಾಡಿಯಾರು? ವಿಧಿರಹೋ ಬಲವಾನಿತಿ ಮೇ ಮತಿಹಿ, ಹೀಗೆಂದು ಮುಂದಿನ ಕೆಲಸಗಳಿಗೆ ಹೊರಟರು. ಭಟ್ಟರ ರಾಜಕೀಯ ಚಿಂತನೆ. ವೆಂಕಟನಾರಾಯಣ ಭಟ್ಟರು, ಸುಬ್ಬಾ ಭಟ್ಟರು, ನಾನು ಪ್ರತಿದಿನವೂ ಸಂಜೆ ಕಲೆತು ಒಟ್ಟಿಗೆ ಸೋಮೇಶ್ವರ ದೇವಾಲಯಕ್ಕೆ ಹೋಗುವುದು ಪದ್ಧತಿ. ಅಲ್ಲಿಗೆ ಕಾಳೂರು ನರಸಿಂಹಾಚಾರ್ಯರು ಮೊದಲಾದ ವಿದ್ವಾಂಸರುಗಳು ಬಂದಿರುತ್ತಿದ್ದರು. ದೇವರ ದರ್ಶನವಾದ ಮೇಲೆ ನಾವೆಲ್ಲ ಆ ವಿಶಾಲವಾದ ಮುಖಮಂಟಪದಲ್ಲಿ ಕುಳಿತು ಆ ಮಾತು ಈ ಮಾತು ಆಡುತ್ತಿದ್ದದ್ದು ಪದ್ಧತಿ. ನಾನು ಬೆಂಗಳೂರಿನಲ್ಲಿ ಕೆಲವು ವರ್ಷ ಕಳೆದ ಮೇಲೆ ಊರಿಗೆ ಹೋಗಿದ್ದಾಗ ಒಂದು ಸಂಜೆ ವೆಂಕಟನಾರಾಯಣ ಭಟ್ಟರು ನಾನು ಇಬ್ಬರೂ ಗುಡಿಗೆ ಹೊರಟೆವು. ಆ ದಿನ ನನ್ನ ನವೀನ ಪಾಂಡಿತ್ಯವನ್ನು ವೆಂಕಟನಾರಾಯಣ ಭಟ್ಟರ ಮುಂದೆ ಪ್ರದರ್ಶಿಸುವ ಅವಕಾಶ ದೊರಕಿತು. ಡೆಮಾಕ್ರಸಿ ಅಥವಾ ಪ್ರಜಾರಾಜ್ಯ ಪದ್ಧತಿ, ಸೋಷಲಿಸಂ ಅಥವಾ ಸಮಾಜಸ್ವಾಮ್ಯವಾದ, ಇವೇ ಮೊದಲಾದ ನವನಾಗರಿಕತೆಯ ಮಾತುಗಳನ್ನು ಅಷ್ಟಿಷ್ಟು
ನನಗೆ ತಿಳಿದಂತೆ ವಿವರಿಸಿದೆ. ವೆಂಕಟನಾರಾಯಣ ಭಟ್ಟರು ನಡುವೆ ಒಂದು ಮಾತನ್ನೂ ಆಡದೆ ದಾರಿಯುದ್ದಕ್ಕೂ ನಾನು ಹೇಳಿದ್ದನ್ನು ಕೇಳುತ್ತಾ ನಡೆದರು. ಗುಡಿಯನ್ನು ಸೇರಿ ಅಲ್ಲಿನ ತೀರ್ಥದ ಮೆಟ್ಟಲನ್ನು ಇಳಿದೆವು. ವೆಂಕಟನಾರಾಯಣ ಭಟ್ಟರು ಪಾದ ಪ್ರಕ್ಷಾಳನ ಮಾಡಿಕೊಂಡು ಸಂಧ್ಯಾ ವಂದನೆಗೆ ಕೂಡುವ ಮುಂಚೆ, ಹಾಗಾದರೆ ಇನ್ನು ಮೇಲೆ ಎಲ್ಲ ಶೂದ್ರ ಪ್ರಭುತ್ವ ಎನ್ನು ಎಂದರು ತೆಲುಗಿನಲ್ಲಿ. ನನಗೆ ಕೊಂಚ ವಿಸ್ಮಯವಾಯಿತು. ಇದೇನು, ನಾನು ಹೇಳಿದ ದೊಡ್ಡ ದೊಡ್ಡ ತತ್ವಗಳನ್ನು ಇವರು ಹೀಗೆಂದು ಬಿಟ್ಟರಲ್ಲ ಎಂದು. ಅದು 60-65 ವರ್ಷಗಳ ಹಿಂದಿನ ಮಾತು. ಈಗ ನಾವು ಅದನ್ನು ಬಹುವಾಗಿ ಪರೀಕ್ಷಿಸಬೇಕಾಗಿಲ್ಲ. ವೆಂಕಟನಾರಾಯಣ ಭಟ್ಟರೊಡನೆ ನಾನು ನಡೆಸಿದ ಉತ್ತರ ಪ್ರತ್ಯುತ್ತರಗಳ ಸಾರಾಂಶವನ್ನು ಇಲ್ಲಿ ಹೇಳಬಹುದು. ಅವರ ಮಾತೇನೆಂದರೆ, ಶೂದ್ರ ಎಂದರೆ ಸಣ್ಣ ಮನಸ್ಸಿನವನು ಎಂದರ್ಥ. 4 ವರ್ಣಗಳಲ್ಲಿ ಒಂದು ವರ್ಣದವನು ಎಂದು ಅರ್ಥವಲ್ಲ. ಜಾತಿ ಯಾವುದಾದರಾಗಲಿ ಗುಣ ದೊಡ್ಡದಾಗಿರುವುದು ಮುಖ್ಯ, ಮನಸ್ಸು ವಿಶಾಲವಾಗಿರುವುದು ಮುಖ್ಯ. ನಮ್ಮ ಊರಿನಲ್ಲಿ ನೋಡು, ತೋಟದ ಪಾಳ್ಯದ ಮುನಿಯಪ್ಪ, ಸೋಮೇಶ್ವರ ಪಾಳ್ಯದ ಮುನಿಯಪ್ಪ, ಮಾರಶೆಟ್ಟಿ, ಸೊಣ್ಣವಾಡಿಯ ಸೊನ್ನೇಗೌಡ ಇವರ ಮಾತನ್ನು ಯಾರಾದರೂ ನಿರಾಕರಿಸುತ್ತಾರೆಯೇ? ಅವರನ್ನು ಎಲ್ಲರೂ ಗೌರವಿಸುವುದಿಲ್ಲವೇ? ಕಾಷ್ಠಿ ಹೈದರ್ ಸಾಹೇಬರು, ಹಾಜಿ ಮದಾರ್ ಸಾಹೇಬರು, ಸೈಯದ್ ಪಾಚಾಮಿಯಾ ಇವರನ್ನೆಲ್ಲ ನಾವು ಗೌರವಿಸುವುದಿಲ್ಲವೇ? ಗೌರವಸ್ಥರೂ ಬುದ್ಧಿವಂತರೂ ರಾಜ್ಯವನ್ನು ನಡೆಸುವುದೆಂದರೆ ಅದು ಬೇಡವೆಂದು ಯಾರು ಹೇಳಿಯಾರು? ಆದರೆ ನೀನು ಹೇಳುವ ದಾರಿ ಅದಲ್ಲ. ಬಹುಜನ ಎನ್ನುತ್ತಿ, ಅಧಿಕ ಸಂಖ್ಯೆಯವರೂ ಎನ್ನುತ್ತಿ. ಯಾವ ದೇಶದಲ್ಲಾದರೂ ಪ್ರಜೆಯಲ್ಲಿ ಅಧಿಕ ಸಂಖ್ಯೆಯವರು ಬುದ್ಧಿವಂತರೂ ನ್ಯಾಯನಿಷ್ಠರೂ ಆಗಿರುವುದುಂಟೆ? ಪ್ರಜೆಯಲ್ಲಿ ಬಹುಮಂದಿ ಅಂಥವರಾದರೆ ಆಗ ರಾಜ್ಯವೇ ಬೇಕಾಗಿಲ್ಲವಲ್ಲ. ಕೃತಯುಗದಲ್ಲಿ ಹಾಗಿತ್ತಂತೆ. ನೈವ ದಂಡೋ ನ ದಾಂಡಿನಃ. ಈಗ ನೀನು ಹೇಳುವ ವಾದದಲ್ಲಿ ಅಂಥ ಕೃತಯುಗ ಬಂದೀತು ಎಂದು ಹೇಳುತ್ತೀಯಾ? ಶೂದ್ರ ಎಂದರೆ ಮನಸ್ಸಿನಲ್ಲಿ ಸರ್ವದಾ ಶೋಕ ಪಡುತ್ತಿರುವವನು ಎಂದರ್ಥ. ನನಗೆ ಇದಿಲ್ಲವಲ್ಲ, ನನಗೆ ಅದಿಲ್ಲವಲ್ಲ, ಅವನಿಗೆ ಹಾಗಾಯಿತಲ್ಲ, ನನಗೆ ಹಾಗಾಗಲಿಲ್ಲವಲ್ಲ ಎಂದು ಆಶೆಗಳನ್ನೂ ಅಸೂಯೆಗಳನ್ನೂ ಅತಿಯಾಗಿ ಮಾಡಿಕೊಂಡು ಸಂಕಟ ಪಡುತ್ತಿರುವ ಮನುಷ್ಯನು ಶೂದ್ರ. ಅವನೇ ಕೃಪಣ. ಅಂಥವರು ರಾಜ್ಯಾಧಿಕಾರವನ್ನು ವಹಿಸಿಕೊಂಡರೆ ಅವರು ತಮ್ಮ ತಮ್ಮ ಸ್ವಂತ ಕಾರ್ಯಗಳನ್ನು ನೋಡಿಕೊಂಡಾರು. ರಾಜ್ಯವನ್ನು ನೋಡುವರೆ ಅದು ದೊಂಬಿಯ ಗದ್ದಲವಾಗಬಹುದು. ನ್ಯಾಯ ವಿವೇಕವುಳ್ಳ ರಾಜ್ಯವಾದೀತೋ? ನಮಗೆ ಬೇಕಾದದ್ದು ನ್ಯಾಯ, ಅಷ್ಟೇ ತಾನೇ. ನಾನು ವಾದವನ್ನು ಬೆಳೆಸಲಿಲ್ಲ. ನನಗಿದ್ದ ಕಾರಣಗಳಲ್ಲಿ ಒಂದು, ಸಂಧ್ಯಾವಂದನೆಗೆ ವೇಳೆ ಮೀರಬಾರದೆಂಬುದು. ಅದಕ್ಕಿಂತ ಮುಖ್ಯವಾದ ಕಾರಣ ಇನ್ನೊಂದು ಮನಸ್ಸಿಗೆ ತೋರಿತ್ತು. ವೆಂಕಟನಾರಾಯಣ ಭಟ್ಟರವರು ಎತ್ತಿದ್ದ ಪ್ರಶ್ನೆ ಬೇಗ ಇತ್ಯರ್ಥಕ್ಕೆ ಬರತಕ್ಕದ್ದಲ್ಲ. ಅದು ವಾದ ಪ್ರತಿವಾದಗಳಿಂದ ಬಗೆಹರಿಯತಕ್ಕದ್ದೂ ಅಲ್ಲ. ಜನಕ್ಕೆ ಆಗುವ ಅನುಭವದಿಂದಲೇ ಅವರು ಯುಕ್ತ ಯಾವುದೆಂಬುದನ್ನು ಕಲಿಯಬೇಕು. ಪ್ರಜಾರಾಜ್ಯ ಪದ್ಧತಿಯು ಕ್ರಿಸ್ತಶಕ 1969ರಲ್ಲಿಯೂ ಪರೀಕ್ಷಾವಸ್ಥೆಯಲ್ಲಿಯೇ ಉಳಿದುಕೊಂಡಿದೆ. ಪ್ರಪಂಚದ ಅನೇಕ ದೇಶಗಳಲ್ಲಿ ಪ್ರಜಾಪದ್ಧತಿ ತನ್ನ ಬಲವನ್ನೂ ಕೀರ್ತಿಯನ್ನೂ ಕಳೆದುಕೊಂಡಿದೆ. ವೆಂಕಟನಾರಾಯಣ ಭಟ್ಟರವರಿಗೆ ಪ್ರತ್ಯುತ್ತರವು ಭವಿಷ್ಯದ ಗರ್ಭದಲ್ಲಿದೆ. 4. ಪುರೋಹಿತರು ಪುರಾಣಿಕರು. ಸುಬ್ಬಾ ಭಟ್ಟರು. ಮುಳಬಾಗಿಲು ಸುಬ್ಬಾ ಭಟ್ಟರು ಮನೆತನದಿಂದ ರಾಜಪುರೋಹಿತರು ಎನಿಸಿಕೊಂಡಿದ್ದವರು. ಅವರು ಬಡಗನಾಡು ಪಂಗಡದವರು. ವೆಂಕಟನಾರಾಯಣ ಭಟ್ಟರಿಗಿಂತ ಕಿರಿಯವರು. ಸುಬ್ಬಾ ಭಟ್ಟರು ಋಗ್ವೇದಿಗಳು. ಆದರೂ ಯಜುರ್ವೇದಿಗಳಾದ ವೆಂಕಟರಾಮ ಭಟ್ಟರಲ್ಲಿ ಜ್ಯೋತಿಷ್ಯ ಧರ್ಮಶಾಸ್ತ್ರಗಳನ್ನು ಕಲಿತವರು. ಅವರ ಮನೆ ವೆಂಕಟರಾಮ ಭಟ್ಟರ ಮನೆಯ ಪಕ್ಕದ್ದು. ಆ ಊರಿನಲ್ಲಿದ್ದ ಸ್ಮಾರ್ತರ ಮನೆಗಳು 6-7 ಮಾತ್ರ. ಮಾಧ್ವ ಬ್ರಾಹ್ಮಣ ಮನೆಗಳು 250-300 ಇದ್ದವು. ಶ್ರೀ ವೈಷ್ಣವರ ಮನೆ ಒಂದೂ ಇರಲಿಲ್ಲ, ಸರಕಾರದ ಚಾಕರಿಗಾಗಿ ಬಂದವರ ವಿನ. ಸ್ಮಾರ್ತರ 6-7 ಮನೆಗಳಲ್ಲಿ 4 ಪಂಗಡಗಳವರು ಇದ್ದರು.
ಮುಲಕನಾಡು, ಬಡಗನಾಡು, ಸೀರನಾಡು, ದ್ರಾವಿಡ ಹೀಗಿದ್ದರೂ ಎಲ್ಲ ಒಂದು ಮನೆಯವರಂತೆ ಬದುಕಿದರು. ಅವರಲ್ಲಿ ವೆಂಕಟರಾಮ ಭಟ್ಟರ ಮನೆ, ಸುಬ್ಬಾ ಭಟ್ಟರ ಮನೆ, ನಮ್ಮ ಮನೆ, ಈ ಮೂರೂ ಒಂದು ಗುಂಪು. ಈ ಮೂರರಲ್ಲಿ ಯಾವ ಒಂದು ಮನೆಯಲ್ಲಿ ಎಂಥ ವಿಶೇಷ ಸಂದರ್ಭ ಬಂದರೂ ಮೂರೂ ಮನೆಯವರೂ ಆ ಒಂದು ಕಡೆ ಇರುತ್ತಿದ್ದರು. ಸುಬ್ಬಾ ಭಟ್ಟರಿಗೆ ಚಿಕ್ಕಂದಿನಲ್ಲಿಯೇ ಪಿತೃವಿಯೋಗವಾಯಿತು. ಅವರ ಚಿಕ್ಕ ತಂದೆ ಕೃಷ್ಣಂ ಭಟ್ಟರು ಸಂಸಾರವನ್ನು ಪೋಷಿಸಿದರು. ಸುಬ್ಬಾ ಭಟ್ಟರ ತಾಯಿ ಚೆನ್ನಮ್ಮನವರು, ಅಕ್ಕ ವೆಂಕಮ್ಮನವರು, ತಂಗಿ ವೆಂಕಟಲಕ್ಷ್ಮಮ್ಮನವರು. ಈ ಕುಟುಂಬದ ಭವಿಷ್ಯಕ್ಕಾಗಿ ತಮ್ಮ ಜೀವಮಾನವನ್ನು ತೆಗೆದವರು ಕೃಷ್ಣಂ ಭಟ್ಟರು. ಕೃಷ್ಣಂ ಭಟ್ಟರು ಕೃಷ್ಣಂ ಭಟ್ಟರ ಚರಿತ್ರೆ ಹೇಳಬೇಕಾದದ್ದು. ಅವರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿಯೇ ಇದ್ದು ಬಿಟ್ಟರು. ಅವರ ಮನೆಯ ನಡುಮನೆಯ ಗೂಡಿನಲ್ಲಿ ಒಂದು ಗಣಪತಿಯ ಶಿಲಾವಿಗ್ರಹವಿತ್ತು. ಅದು ಅವರಿಗೆ ಪುರಾತನರಿಂದ ಬಂದಿತ್ತಂತೆ. ಕೃಷ್ಣಂ ಭಟ್ಟರು ಬೆಳಗ್ಗೆ ಮೊದಲು ಆ ದೇವರಿಗೆ ದೀಪ ಹೊತ್ತಿಸಿ ಹೂವೆರೆದು ಸ್ತೋತ್ರ ಹೇಳಿ ನಮಸ್ಕಾರ ಮಾಡಿದ ಬಳಿಕ ಉಳಿದ ಕೆಲಸ. ಸುಬ್ಬಾ ಭಟ್ಟರು ಪ್ರಬುದ್ಧರಾಗುವವರೆಗೂ ಕೃಷ್ಣಂ ಭಟ್ಟರೇ ಪೌರೋಹಿತ್ಯವನ್ನು ನಿರ್ವಹಿಸುತ್ತಿದ್ದರು. ಅದು ಪೇಟೆಯ ಪೌರೋಹಿತ್ಯ. ಅದರ ವರಮಾನ ಆ ಕಾಲದಲ್ಲಿ ಆ ಕುಟುಂಬಕ್ಕೆ ಸಾಕಾಗುತ್ತಿತ್ತು. ಅವರಿಗೆ ಕೆಲವು ಜಮೀನು ಇತ್ತು. ಕೃಷ್ಣಂ ಭಟ್ಟರು 10-11 ಗಂಟೆಗೆ ಪೌರೋಹಿತ್ಯ ಮುಗಿಸಿಕೊಂಡು ಮನೆಗೆ ಬಂದು ಮತ್ತೆ ಸ್ನಾನ ಮಾಡುವರು. ತಣ್ಣೀರು, ಅನಂತರ ಮನೆಯ ದೇವತಾರ್ಚನೆ. ಇದು ಸ್ವಲ್ಪ ಕಲಾಪದ್ದು. ಕೃಷ್ಣಂ ಭಟ್ಟರನ್ನು ಹೊತ್ತಾಯಿತೆಂದು ಯಾರೂ ಅವಸರಿಸುತ್ತಿರಲಿಲ್ಲ. ಅವರು ಸಾವಕಾಶವಾಗಿ ಸ್ವರ ತಪ್ಪದೆ ಮಂತ್ರ ಹೇಳುವರು. ಭೋಜನಾನಂತರ ವೆಂಕಟರಾಮ ಭಟ್ಟರ ಮನೆಗೆ ಬರುವರು. ಅಲ್ಲಿ 1-1/2 ಗಂಟೆ ಕಳೆದು ಮಧ್ಯಾಹ್ನಾನಂತರ ತಮ್ಮ ಗೃಹಸ್ಥರ ಮನೆಗಳಿಗೆ ಹೋಗಿ ಪಂಚಾಂಗ ಶ್ರವಣ ಮಾಡಿಸುವರು. ಸಂಜೆ ಮನೆಯಲ್ಲಿ ಸಂಧ್ಯಾವಂದನೆ, ದೀಪಾರಾಧನೆಗಳಾದ ಮೇಲೆ ಕಾಶಿ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗಿ ಆ ಮಂಟಪದಲ್ಲಿ ಮಲಗುವರು. ರಾತ್ರಿ ಭೋಜನವಿಲ್ಲ. ಬೆಳಗ್ಗೆ ಉಷಃ ಕಾಲಕ್ಕೆ ಏಳುವರು. ಇದು ಅವರ ನಿತ್ಯದ ಪದ್ಧತಿ. ಕೂಡಿದ ಮಟ್ಟಿಗೂ ಮನೆಯಿಂದ ಹೊರಗಿರಬೇಕು. ಆದರೆ ಕುಟುಂಬದ ವಿಷಯದ ಕರ್ತವ್ಯವನ್ನು ಮರೆಯಬಾರದು. ಇದು ಅವರು ಮಾಡಿಕೊಂಡಿದ್ದ ನಿಯಮ. ಅವರು ಒಳಗೂ ಹೊರಗೂ ಅತ್ಯಂತ ಪರಿಶುದ್ಧರು, ಋಷಿಕಲ್ಪರು. ಸಣ್ಣ ಮಕ್ಕಳ ವಿಷಯದಲ್ಲಿ ಕೃಷ್ಣಂ ಭಟ್ಟರು ಅನಾದರಣೆ ತೋರಿದವರಲ್ಲ. ಅವರ ಹಿರಿಮೆಯನ್ನು ತಿಳಿದುಕೊಳ್ಳುವ ಮನಸ್ಸು ಬಾರದಿದ್ದಾಗ ನಾನೂ ನೆರೆಹೊರೆಯವರೂ ಕಿಟ್ಟಂ ಭಟ್ಟ, ಕೋಳಿ ಸುಟ್ಟ, ಎಲ್ಲರಿಗೂ ಕೊಟ್ಟ, ತಾನೂ ಕೆಟ್ಟ ಇತ್ಯಾದಿಯಾಗಿ ಹಾಡಿ ನಕಲಿ ಮಾಡುತ್ತಿದ್ದೆವು. ಆತ ನಮ್ಮೊಡನೆ ಸೇರಿ ತಾನೂ ನಗುತ್ತಿದ್ದ. ನಾವು ಪದ ತಪ್ಪಿದರೆ ತಿದ್ದಿಕೊಡುತ್ತಿದ್ದ. ಆತನ ನೆನಪಿಗೆ ನಮಸ್ಕಾರ. ವಿಚಾರಶೀಲತೆ. ಸುಬ್ಬಾ ಭಟ್ಟರು ಆಚಾರನಿಷ್ಠರು, ಸಾತ್ವಿಕ ಸ್ವಭಾವದವರು. ನನ್ನ ತಂದೆಯ ಆಪ್ತರಲ್ಲಿ ಒಬ್ಬರು. ಅವರಿಗೆ ಏನು ಚಿಂತೆ ಬಂದರೂ ಎಲಾ ಸುಬ್ಬಾ ಎಂದು ಕರೆದು ಆತನ ಸಲಹೆ ಕೇಳುತ್ತಿದ್ದರು. ಆತ ಅತಿ ಬುದ್ಧಿವಂತಿಕೆಯನ್ನು ಎಂದೂ ತೋರಿಸಿದವರಲ್ಲ. ನಿಷ್ಕಪಟವಾದ ಮನಸ್ಸು ಆತನದು. ನನಗಂತೂ ಆತ ಪರಮ ಮಿತ್ರರು ಮತ್ತು ಪೂಜ್ಯರು. ನನ್ನನ್ನು ಅಷ್ಟಿಷ್ಟು ತಿದ್ದಿದವರಲ್ಲಿ ಅವರೂ ಒಬ್ಬರು. ಇನ್ನಾರ ಮಾತನ್ನೂ ನಾನು ಕೇಳದಿದ್ದಾಗ ಸುಬ್ಬಾ ಭಟ್ಟರ ಮಾತನ್ನು ಕೇಳುತ್ತೇನೆಂದು ನನ್ನ ತಂದೆಗೆ ನಂಬಿಕೆ ಇತ್ತು. ಅದು ಬಹುಮಟ್ಟಿಗೆ ಸರಿಯಾದ ನಂಬಿಕೆ. ಸುಬ್ಬಾ ಭಟ್ಟರದು ವಿಚಾರಶೀಲವಾದ ಬುದ್ಧಿವೃತ್ತಿ. ಆತ ಥಿಯೋಸಾಫಿಕಲ್ ಸೊಸೈಟಿ, ದಿವ್ಯಜ್ಞಾನ ಸಮಾಜದ ತತ್ವಗಳ ಪರಿಚಯವನ್ನು ಮಾಡಿಕೊಂಡಿದ್ದರು. ಆ ಅಭಿಪ್ರಾಯಗಳನ್ನು ನನ್ನಲ್ಲಿ ಚರ್ಚಿಸಿದ್ದುಂಟು. ವಜ್ರಸೂಚಿಕೋಪನಿಷತ್ತನ್ನು ಮೊದಲು ನನಗೆ ತೋರಿಸಿಕೊಟ್ಟವರು ಸುಬ್ಬಾ ಭಟ್ಟರು. ಸುಬ್ಬಾ ಭಟ್ಟರು ಸುಮಾರು 60 ವಯಸ್ಸಾಗುವ ಮುಂಚೆಯೇ ತೀರಿಕೊಂಡರು. ಆದರೆ ಅವರನ್ನು ಬಲ್ಲವರ ಸ್ಮರಣೆಯಲ್ಲಿ ಈಗಲೂ ಉಳಿದಿದ್ದಾರೆ.
ಶಾಮಭಟ್ಟರು. ಇವರು ಸೀರನಾಡು ಬ್ರಾಹ್ಮಣರು, ಋಗ್ವೇದಿಗಳು. ಚೆನ್ನಾಗಿ ಅಧ್ಯಯನ ಮಾಡಿದ್ದಲ್ಲದೆ ಪೂರ್ವಾಪರ ಪ್ರಯೋಗಗಳು ಎರಡರಲ್ಲಿಯೂ ವ್ರತಸ್ಥರಾಗಿದ್ದರು. ಅವರು ಕರ್ಮನಿಷ್ಠರು. ಶಾಮಭಟ್ಟರ ಹಿರಿಯ ಮಗ ವಾಮನ ಭಟ್ಟನು ನಾನು ಸಮವಯಸ್ಕರು. ನಮಗಿಬ್ಬರಿಗೂ ಮುಂಜಿಯಾದದ್ದು ಒಂದೇ ದಿನ. ಶಾಮಭಟ್ಟರು ತಕ್ಕ ಮಟ್ಟಿಗೆ ಅನುಕೂಲಸ್ಥರಾಗಿದ್ದರು. ಸ್ವಂತ ಮನೆ, ಭೂಸ್ವತ್ತು ಇದ್ದವು. ಅದನ್ನೆಲ್ಲ ಅವರು ಸಾಮರ್ಥ್ಯದಿಂದಲೂ ಜಾಣತನದಿಂದಲೂ ನಿರ್ವಾಹ ಮಾಡುತ್ತಿದ್ದರು. ಅವರು ಇನ್ನೊಬ್ಬರಲ್ಲಿ ಹೋಗಿ ಎಂದೂ ಯಾಚನೆಗೆ ಕೈಯೊಡ್ಡಿದವರಲ್ಲ. ನನಗೆ ಅವರ ನೆನಪು ಬಂದಾಗ ಹೆಚ್ಚಾಗಿ ಪ್ರಶಂಸೆಗೆ ಬರುವ ವಿಷಯ ಅವರ ಮನೆಯಲ್ಲಿ ದ್ವಾದಶಿಯೂ ನಡೆಯುತ್ತಿದ್ದ ಫಲಾಹಾರ ಪೂಜೆ. 10-15 ಮಂದಿ ಬ್ರಾಹ್ಮಣರು ಇರುತ್ತಿದ್ದರು. ಕ್ರಮವಾಗಿ ವೇದಘೋಷವಾಗುತ್ತಿತ್ತು. ಮಧ್ಯಾಹ್ನ ಸುಮಾರು 2-2:30 ಗಂಟೆಯವರೆಗೆ. ಅನಂತರ ಫಲಾಹಾರ ಪೂಜೆ. ಅವಲಕ್ಕಿಯಲ್ಲಿ 4 ವಿಧ: ಅರಳು, ಲಡ್ಡಿಗೆ, ಸಂಡಿಗೆಗಳು, ರಸಾಯನ, ಕೋಸುಂಬರಿ ಇವೆಲ್ಲ ಇರುತ್ತಿದ್ದವು. ದಕ್ಷಿಣೆಯನ್ನೂ ಕೊಡುತ್ತಿದ್ದರು. ಹಿರಿಯರ ಫಲಾಹಾರ ಮುಗಿದು ಅವರು ಶ್ರೀರಾಮರು ಸುಪ್ರೀತರಾದರು ಎಂದು ಹೇಳುತ್ತಾರೆ ಸಭೆಯವರು ಎನ್ನುತ್ತಾ ಹೊಟ್ಟೆ ನೀವಿಕೊಂಡು ಹೊರಡುತ್ತಿದ್ದಾಗ ಶಾಮಭಟ್ಟರ ಕುಟುಂಬ ಶ್ರೀಮತಿ ನರಸಮ್ಮನವರು ನನಗೆ ಸಂಜ್ಞೆ ಮಾಡಿ ನೀನು ಸ್ವಲ್ಪ ಕುಳಿತುಕೋ ಎನ್ನುವರು. ನನಗೆ ಪುನಃ ಫಲಾಹಾರ ಪೂಜೆ ನಡೆಯುವುದು. ನಾನು ಸ್ವಲ್ಪ ತಿಂಡಿಪೋತನೆನ್ನುವುದು ಅವರಿಗೆಲ್ಲ ತಿಳಿದಿತ್ತು. ಶಾಮಭಟ್ಟರು ಸಾತ್ವಿಕರು, ಉಪಕಾರಿಗಳು, ಪರಿಶುದ್ಧವಾದ ಜೀವನ ನಡೆಸಿದ್ದವರು.